ರಾಹು ಕೇತುಗಳು ಅವರೇ ಚಂದ್ರ ಸೂರ್ಯ ಏನು ನಮ್ಮ ಬಂಧುಗಳು. ಅವರಿಲ್ಲ ಅಂದರೆ ನಾವೆಲ್ಲಿದ್ದೇವೆ? ಒಂದು ಗಿಡ ಕೂಡ ಬೆಳೆಯಲ್ಲ ಸೂರ್ಯ ಇಲ್ಲ ಅಂದರೆ. ಚಂದ್ರ ಸೂರ್ಯ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಮೃತ ಅಂತ ಅರ್ಥ ನಮ್ಮ ದೃಷ್ಟಿಯಲ್ಲಿ. ನಮ್ಮ ಬಂಧುಗಳು ಮೃತ ಆದರೆ ನಮ್ಗೆ ಆ ಶೌಚ ಬಂತು, ಸೂತಕ ಬಂತು. ಈ ಸೂರ್ಯ ಮತ್ತು ಚಂದ್ರ ಇವರು ಗ್ರಹಣ ಆದಾಗ ಅವರಿಂದ ಬರತಕ್ಕಂಥ ಕಿರಣಗಳನ್ನು ತಪ್ಪಿಸ್ಲಿಕ್ಕೆ ಸುಮಾರು 5-6 ಮಾರ್ಗಗಳನ್ನು ಋಷಿಗಳು ತಮ್ಮ ಜ್ಞಾನಶಕ್ತಿಯಿಂದ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕೃಷ್ಣಾರ್ಜುನ ದರ್ಬೆ ಹಾಕ್ಕೊಂಡ್ರೆ ಆ ಕೆಳಗಡೆ ಬರ್ತಕ್ಕಂಥ ವೇವ್ಸ್ ಇರುತ್ತಲ್ಲ ಅದನ್ನು ತಡೆ ಹಿಡಿಯುತ್ತೆ. ಹಾಗಾದ್ರೆ ಅದಕ್ಕೊಂದು ಆಂಟಿ ಅಂತ ಹೇಳಿದಾಗ ಆಯ್ತು. ಅದನ್ನು ಎದ್ದ ಗ್ರಹಣ ಮುಗಿದೋಗಿತ್ತು, ಸ್ನಾನ ಮಾಡಿಲ್ಲ, ಬೆಳಿಗ್ಗೆ ಆಗೋಯಿತು. ಈಗ ಅವನು ಏನು ಮಾಡಬೇಕೀಗ ಅಂದರೆ ಅವನಿಗೆ ಮುಂದಿನ ಗ್ರಹಣ ಬಂದು ಆ ಗ್ರಹಣ ಏನಿದೆ ಅದರಲ್ಲಿ ಸ್ನಾನ ಮಾಡುವವರೆಗೂ ಈ ಆ ಶೌಚ ಹೋಗೋದಿಲ್ಲ. ಪೌರ್ಣಿಮೆ ದಿವಸನೇ ಒಬ್ಬ ವ್ಯಕ್ತಿ ಮೃತನಾಗಿದ್ದ ಅಂದರೆ ಅದು ಮೃತತಿಥಿ, ಅದನ್ನು ಬಿಡೋಗಿಲ್ಲ. ಮೃತತಿಥಿಂ ಪರಿತ್ಯಜ್ಯ ಚಂಡಾಲಾಹ ಕೋಟಿ ಜನ್ಮಸು. ಹೊಟ್ಟೆಲ್ಲಿ ಅನ್ನ ಇತ್ತು ಅಂದರೆ, ತಿಂಡಿಗಳು ಇಡ್ಲಿ ಎಲ್ಲ ಇತ್ತು ಹೊರಗಡೆ ಅಂದರೆ ಆ ವಿಷಕಿರಣ ಹೊಟ್ಟೆಗೆ ಬಿತ್ತು ಅಂತ ಹೇಳಿದ್ರೆ ಅದು ವಿಷ ಆಗತ್ತೆ. ವಿಷ ಆಯಿತು ಅಂದರೆ ರಕ್ತ ವಿಷ ಆಗುತ್ತೆ. ರಕ್ತ ವಿಷ ಕ್ರಿಮಿ ಹುಟ್ಕೊಳ್ಳುತ್ತೆ. ಕ್ರಿಮಿ ಹುಟ್ಕೊಳ್ತು ಅಂದರೆ ರೋಗ ಬರುತ್ತೆ. ಈ ಅನುಷ್ಠಾನಗಳ ಬಗ್ಗೆ ಹೇಳೋದಾದರೆ ಗ್ರಹಣದ ಸಂದರ್ಭದಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು? ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ಷಟ್ಕರ್ಮಗಳನ್ನು ನಿಯಮನ ಮಾಡಿದ್ದಾರೆ. ಷಟ್ಕರ್ಮ ಅಂದರೆ ಸ್ಪರ್ಶ ಮಾಡಿದಾಗ ಸ್ನಾನ ಮಾಡಬೇಕು. ಸ್ಪರ್ಶ ಆದಮೇಲೆ ಸ್ನಾನ ಮಾಡಬೇಕು. ಮೊದಲೇ ಸ್ನಾನ ಮಾಡಿ ಜಪ ಮಾಡ್ತಿದ್ರೆ ಜಪಕ್ಕೆ ಬರಲ್ಲ. ಸ್ಪರ್ಶ ಆಯಿತು ಆಗ ಆ ಟೈಮ್ ಸ್ಪಷ್ಟವಾಗಿ ಪಂಚಾಂಗಗಳು ಕೊಟ್ಟಿರ್ತಾರೆ. ಅದು ಈಗಂಕೂ ಯಂತ್ರಗಳು ಚೆನ್ನಾಗಿರೋದ್ರಿಂದ ಸೆಕೆಂಡನ್ನು ಕೂಡ ನಾವು ಲೆಕ್ಕ ಮಾಡಿಬಿಡೋ. ಮೊದಲೇ ನಾವು ಗ್ರಹಣದ ಲೆಕ್ಕ ಮಾಡಬೇಕಾಗಿದೆ ಸುಮಾರು ಒಂದು 3-4 ಗಂಟೆ ಬೇಕಾಗಿತ್ತು. ಈಗೇನು ಬೇಡ, ಎಲ್ಲ ರೆಡಿಮೇಡ್ ಸಿಕ್ಬಿಡುತ್ತೆ. ಈಗ ಪಂಚಾಂಗದಲ್ಲೇ ರೆಡಿಮೇಡ್ ಸಿಗುತ್ತೆ. ಎಫಿಮೆರಿಸಿ ಇರ್ತವೆ, ಅದರಿಂದ ನೋಡಿ ಅಂದರೆ ಎಲ್ಲ ದೃಗ್ಗಣಿತಗಳು ನೋಡಿ ಲೆಕ್ಕ ಮಾಡೋದು, ಅದು ಸ್ಪಷ್ಟ ಬರುತ್ತೆ. ಅಂತೂ ಸ್ಪರ್ಶ ಮಾಡಿದಾಗ ಸ್ನಾನ ಮಾಡಬೇಕು. ಯಾಕೆ ಸ್ನಾನ ಮಾಡಬೇಕು ಅಂತ ನೀವು ಕೇಳಬೇಕು. ತಲೆ ಮೇಲೆ ಸ್ನಾನ ಮಾಡಬೇಕು. ತಲೆ ಮೇಲೆ ಸ್ನಾನ ಮಾಡಬೇಕು. ಯಾವ ನೀರು ಸ್ನಾನ ಮಾಡಬೇಕು, ಸ್ನಾನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ. ಸುಮ್ಮನೆ ನೋಡಲ್ಲಪ್ಪ, ಸುಮ್ಮನೆ ಜಪ ಮಾಡ್ತಾ ಕೂತಿರ್ತೀವಿ, ನಮ್ಮ ಮನಸ್ಸು ಶುದ್ಧಿ ಇದ್ರಿ ಅಂತ ಅಂತಾರೆ ಕೆಲವರು. ಹಾಗಲ್ಲ. ರಾಹು ಕೇತುಗಳು ಅವರೇ ಚಂದ್ರ ಸೂರ್ಯ ಏನು ನಮ್ಮ ಬಂಧುಗಳು. ಅವರಿಲ್ಲ ಅಂದರೆ ನಾವೆಲ್ಲಿದ್ದೇವೆ? ಒಂದು ಗಿಡ ಕೂಡ ಬೆಳೆಯಲ್ಲ ಸೂರ್ಯ ಇಲ್ಲ ಅಂದರೆ. ಹೌದು. ಚಂದ್ರ ಇಲ್ಲ ಅಂದರೆ ಔಷಧಿಗಳೇ ಬೆಳೆಯಲ್ಲ. ಅಹಂ ವೈಶ್ವಾನರ ಭೂತ ಅಂದರೆ ಅದು ಹಿಂದಿ ಶ್ಲೋಕದೇ ಹೇಳ್ತಾನೆ. ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ. ಎಲ್ಲ ಪರಮಾತ್ಮನ ಶಕ್ತಿಗಳಲ್ಲಿ ಇಟ್ಟಿರ್ತಾನೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡಲಿಲ್ಲ ಅಂತ ಆದರೆ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ನಮ್ಮ ಬಂಧುಗಳಿಗೀಗ ಯಾರೋ ಬಂದು ಹಿಡಿದಿದ್ದಾರೆ, ಅವರು ನಮ್ಮ ಕಾಡಿಸ್ತಾ ಇಲ್ಲ. ಚಂದ್ರ ಸೂರ್ಯ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಮೃತ ಅಂತ ಅರ್ಥ ನಮ್ಮ ದೃಷ್ಟಿಯಲ್ಲಿ. ನಮ್ಮ ಬಂಧುಗಳು ಮೃತ ಆದರೆ ನಮ್ಗೆ ಆ ಶೌಚ ಬಂತು, ಸೂತಕ ಬಂತು. ಈಗ ಮೈಲಿಗೆ ಬಂದ ಮೊದಲು ಸ್ನಾನ ಮಾಡಬೇಕು ನಾವು. ಆ ಸ್ನಾನ ಮಾಡೋದು ಇನ್ನೊಂದು ಉದ್ದೇಶ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸೂರ್ಯ ಮತ್ತು ಚಂದ್ರ ಇವರು ಗ್ರಹಣ ಆದಾಗ ಅವರಿಂದ ಬರತಕ್ಕಂಥ ಕಿರಣಗಳನ್ನು ತಪ್ಪಿಸ್ಲಿಕ್ಕೆ ಸುಮಾರು 5-6 ಮಾರ್ಗಗಳನ್ನು ಋಷಿಗಳು ತಮ್ಮ ಜ್ಞಾನಶಕ್ತಿಯಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ದರ್ಬೆ, ಇನ್ನೊಂದು ಗೋಮಯಾದಿಗಳು, ಇನ್ನೊಂದು ಗಂಧ, ಇನ್ನೊಂದು ನೀರು, ಈಗ 5-6 ವಸ್ತುಗಳನ್ನು ಅವರು ಕಂಡು ಹಿಡ್ಕೊಂಡಿದ್ದಾರೆ. ಇದರ ಸಂಪರ್ಕ ಇತ್ತು ಅಂದರೆ ಅದು ಆ ಕಿರಣ ಏನು ಮಾಡೋದಿಲ್ಲ, ಅದು ತಡೆಯತ್ತೆ. ಈಗ ನಾವು ಕೆಳಗಡೆ ಕೂತ್ಕೊಳ್ಳುವಾಗ ಆಸನ ಹಾಕ್ಕೊತೀವಿ. ಆಸನ ಹಾಕ್ಕೊಳ್ಳೋದು ಬರೀ ನಾವು ಏನೋ ಒಂದು ಬಟ್ಟೆ ಹಾಸ್ಕೊಂಬಿಟ್ರೆ ಆಗಲ್ಲ. ಚೈಲ ಅಜಿನ ಕುಶೋತ್ತರಂ ಅಂತಾರೆ ಗೀತೆ. ಚೈಲ ಅಜಿನ ಕುಶ. ಚೈಲ ಅಂದರೆ ಏನು? ಬಟ್ಟೆ. ಕುಶ ಅಂದರೆ ದರ್ಬೆ. ಅಜಿನ ಅಂದರೆ ಚರ್ಮ. ಕೃಷ್ಣಾಜಿನ ಯಾವುದಾದ್ರು ಹಾಕ್ಕೋಬೇಕು. ಈಗೆಲ್ಲ ನಿಷೇಧ ಮಾಡಿದೆ ಇಲ್ಲಿ ಅಂತ ಈ 3 ಹಾಕ್ಕೋಬೇಕು. ಹೆಂಗೆ ಹಾಕ್ಕೋಬೇಕು ಅದನ್ನು? ಮೊದಲು ದರ್ಬೆ, ಆಮೇಲೆ ಚರ್ಮ, ಆಮೇಲೆ ವಸ್ತ್ರ, ಹೆಂಗೆ ಹಾಕ್ಕೋಬೇಕು. ಈಗ ಮೆತ್ತಗಿರುತ್ತೆ. ಜಪ ಮಾಡ್ತಾ ಇರುವಾಗ ಈ ಮಂಡಿ ಈಗ ಗಂಟುಗಳಿದಾವೆ ಕಾಲ್ದು, ಅದು ನೆಲಕ್ಕೆ ತಗುಲ್ತಾ ಇತ್ತು ಅಂದರೆ ಕೆಳಗಡೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಇದೆ. ಕಬ್ಬಿಣಾಂಶ ನಮ್ಮ ದೇಹದಲ್ಲಿದೆ. ಒಳಗಡೆ ಅಲ್ಲೂ ಮ್ಯಾಗ್ನೆಟ್ ಇದೆ, ಅದು ಎಳೆಯುತ್ತೆ. ಮೊದಲೇ ನಾವು ಕೋತಿಗಳು, ಈಗ ಇನ್ನೂ ಕೂಡ ಕೋತಿಯಾಗಿ ಜಪ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಕೃಷ್ಣಾರ್ಜುನ ದರ್ಬೆ ಹಾಕ್ಕೊಂಡ್ರೆ ಆ ಕೆಳಗಡೆ ಬರ್ತಕ್ಕಂಥ ವೇವ್ಸ್ ಇರುತ್ತಲ್ಲ ಅದನ್ನು ತಡೆ ಹಿಡಿಯುತ್ತೆ.
ಹಾಗಾದ್ರೆ ಅದಕ್ಕೊಂದು ಆಂಟಿ ಅಂತ ಹೇಳಿದಾಗ ಆಯ್ತು ಅದನ್ನು. ಹಾಗಾದ್ರೆ ಹಾಲು ಮೊಸರಲ್ಲೇ ಬಿಸಾಕ್ಲಿಕ್ಕಾಗತ್ತಾ ನಿಮಗೆ? ಗ್ರಹಣ ಅಂತ ಹೇಳ್ಬಿಟ್ರು ಸ್ನಾನ ಮಾಡ್ಬೋದು, ವಸ್ತುಗಳನ್ನೆಲ್ಲ ಏನು ಊಟ ಗೀಟ ಬಿಸಾಕ್ಬಿಡ್ಬೋದು. ಹಾಲು ಮೊಸರು ತುಪ್ಪ ಅದೆಲ್ಲ ಎಲ್ಲಿ ಬಿಸಾಕೋದು ಎಲ್ಲಿ? ಅದಕ್ಕೆಲ್ಲದರಲ್ಲಿ ಕೂಡ ದರ್ಬೆಗಳನ್ನು ಹಾಕಿಟ್ಬಿಟ್ರೆ ಅದು ಕಿರಣ ಬಿದ್ದರೂ ಕೂಡ ಏನಾಗೋದಿಲ್ಲ. ಅಂತಹ ಒಂದು ತಡೆಯುವ ಶಕ್ತಿ, ಪ್ರತಿಬಂಧಕ ಶಕ್ತಿ ದರ್ಬೆಯಲ್ಲಿ ಅಷ್ಟೊಂದಿದೆ. ತುಳಸಿಯಲ್ಲೂ ಅಷ್ಟೇ, ತುಳಸಿಯಲ್ಲೂ ಅದೇನೆ ಹಾಗೇನೆ ಇರೋದು. ಹಾಗೆ ಗೋಮಯಾದಿಗಳೆಲ್ಲ ಹೇಳಿದ್ದಾರೆ. ಅದಕ್ಕೆ ಗೋಮಯ ಸ್ನಾನವನ್ನು ಮಾಡ್ತಾ ಇದ್ದವನಿಗೆ ಯಾವತ್ತೂ ಯಾವ ತೊಂದರೆಯೂ ಬರೋದಿಲ್ಲ, ಯಾವ ಕಿರಣೂ ಬರೋದಿಲ್ಲ. ಹಾಗೆ ನಾವು ದರ್ಬೆ ಕಟ್ಕೊಂಬಿಡ್ಲಿಕ್ಕೆ ಬರೋಲ್ಲ ಹೊಟ್ಟೆಗೆ. ನಾವು ಕಟ್ಕೊಂಬಿಟ್ವಿ ಅಂದರೆ ಆಗಲ್ಲ. ಕಟ್ಬೋದು, ಏನು ತೊಂದರೆ ಇಲ್ಲ, ಏನು ಪರವಾಗಿಲ್ಲ, ಕಟ್ಬೋದು. ನಾವು ಆ ಪದ್ಧತಿ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗಾದರೆ ಸ್ನಾನ ಮಾಡಿದ್ರಿಂದ ಏನಾಯಿತು ಅಂದರೆ ಆ ಕಿರಣಗಳನ್ನು ನೀರು ತಡೆಯತ್ತೆ. ಆದ್ದರಿಂದ ನೀವು ಅಕಸ್ಮಾತ್ ನೀವು ನೋಡ್ಕೊಂಡು ಬಂದರೂ ಕೂಡ ನಮ್ಮ ಕುತೂಹಲ ಇದ್ದೇ ಇರುತ್ತೆ, ನೋಡ್ತೀವಿ. ನೋಡ್ಕೊಂಡು ಬಂದರೂ ಕೂಡ ನಿಮ್ಗೇನಾಗತ್ತೆ, ಆ ಸ್ನಾನ ಮಾಡಿದ್ರಿಂದ ದೋಷ ಬರೋದಿಲ್ಲ. ಅದಕ್ಕೆ ಸ್ನಾನ ಮಾಡೋದು, ಕಡೆಯಲ್ಲಿ ಸ್ನಾನ ಮಾಡಬೇಕು, ಬಿಟ್ಟು ಸ್ನಾನ ಮಾಡಬೇಕು. ಹಾಗಾದರೆ ಎಷ್ಟು? ಮೊದಲು ಸ್ನಾನ, ಆಮೇಲೆ ಜಪ, ಆಮೇಲೆ ಹೋಮ, ಅನಂತರದಲ್ಲಿ ದಾನ, ಆಮೇಲೆ ಸ್ನಾನ. ಹೀಗೆ ಷಟ್ಕರ್ಮಗಳು ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಸ್ನಾನ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ನಿತ್ಯ ಕರ್ಮ ಅದು. ಅದು ಬಿಟ್ಟು ಪಾಪ ಬರುತ್ತೆ. ಅಕಸ್ಮಾತ್ ಏನಾದರೂ ಮೊದಲು ಸ್ನಾನ ಮಾಡಿ, ಹಿಡಿಯುವ ಸ್ನಾನ ಮಾಡಿ ಆಮೇಲೆ ಮಲ್ಕೊಂಬಿಟ್ಟ, ಎದ್ದ ಗ್ರಹಣ ಮುಗಿದೋಗಿತ್ತು, ಸ್ನಾನ ಮಾಡಿಲ್ಲ, ಬೆಳಿಗ್ಗೆ ಆಗೋಯಿತು. ಈಗ ಅವನು ಏನು ಮಾಡಬೇಕೀಗ ಅಂದರೆ ಅವನಿಗೆ ಮುಂದಿನ ಗ್ರಹಣ ಬಂದು ಆ ಗ್ರಹಣ ಏನಿದೆ ಅದರಲ್ಲಿ ಸ್ನಾನ ಮಾಡುವವರೆಗೂ ಈ ಶೌಚ ಹೋಗೋದಿಲ್ಲ. ಅಂದ್ರೆ ನಮ್ಮ ಬಂಧುಗಳು ಮೃತರಾದಾಗ ನಮ್ಗೆ ಶೌಚ ಹಾಗೇನೆ, ಹಾಗೆ ಆ ಶೌಚ. ಅದಕ್ಕೆ ಇನ್ನೊಂದು ಗ್ರಹಣ ಆಗುವವರೆಗೂ ಕೂಡ ಅವನು ಅಶುಚಿಯಾಗಿರ್ತಾನೆ. ಅಂದರೆ ಏನು? ಶ್ರಾದ್ದಕ್ಕೆಲ್ಲ ಕೂತ್ಕೊಳ್ಳಿಕ್ಕೆ ಬರೋಲ್ಲ, ಶ್ರಾದ್ದ ಮಾಡ್ಲಿಕ್ಕೆ ಬರೋಲ್ಲ ಆ ಶೌಚ ಇದ್ದಾಗ. ಅಂದರೆ ನನಗೇನು ಅರ್ಥ ಆಗ್ತದೆ ಅಂದರೆ ಚಂದ್ರಗ್ರಹಣ ಆದರೆ ಅಟ್ಲೀಸ್ಟ್ ಒಂದು 3-4 ಸರಿನಾದರೂ ಬರುತ್ತೆ, 1-2 ಸರಿನಾದರೂ ಬರುತ್ತೆ ವರ್ಷಕ್ಕೆ. ಅವಾಗ ತಪ್ಪು ಮಾಡಿದ್ರು ಸಾಮಾನ್ಯವಾಗಿ 7 ಬಾರಿ ಸೂರ್ಯಗ್ರಹಣ ಒಂದು ವರ್ಷಕ್ಕೆ, 5 ಬಾರಿ ಚಂದ್ರಗ್ರಹಣ ಬರುತ್ತೆ. ಇದು ಶಾಸ್ತ್ರ ಹೇಳಿದ್ದು. ಆದರೆ ಎಲ್ಲವೂ ನಮಗೆ ಕಾಣಿಸಲ್ಲ. 2 ಮಾಡಿದ್ರೇ ಪೂರ್ಣ ಆಗುತ್ತೆ. ಇನ್ನು ಇದು ಮುಖ್ಯವಾಗಿ ಸ್ನಾನ ಯಾಕೆ ಮಾಡಬೇಕು ಅಂತ ಆಯಿತು. ಇನ್ನು ಜಪ ಮಾಡಬೇಕು. ಯಾಕೆ ಜಪ? ಸುಮ್ಮನೆ ಹೊರಗಡೆ ಹೋಗಿ ನೋಡ್ತಾ ಇದ್ದು ಅಂತ ಹೇಳಿದ್ರೆ ಅಲ್ಲಿ ಈಗೆಲ್ಲ ನೋಡ್ತಾ ಇಲ್ಲ, ಹಾಗೆ ನೋಡ್ತಾ ಇದ್ರು ಅಂತ ಹೇಳಿ ಟೆಲಿಸ್ಕೋಪಲ್ಲಿ ನೋಡೋದು, ಅದು ಏನೋ ಒಂದು ಎಫೆಕ್ಟು ಅದರ ಮೇಲೆ ಬೀಳುತ್ತೆ. ಈಗ ನಮ್ಗೆ ಗೊತ್ತಾಗಲಿದ್ದು ಕೂಡ ಮುಂದೆ ವಯಸ್ಸಾಗ್ತಾ ಇದ್ದಾಗ, ಈಗ ನಮ್ಗೆ ಸ್ಟ್ಯಾಮಿನಾ ಇರುತ್ತೆ, ಅದೆಲ್ಲ ತಡ್ಕೊಳ್ಳುತ್ತೆ ಬೇಕಾದ್ರೆ. ಆದರೆ ಮುಂದೆ ವಯಸ್ಸಾಗ್ತಾ ಇದೆ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಇದೆಲ್ಲ ಈ ಗ್ರಹಣ ದೋಷದಿಂದ ಬರೋದು. ಇದನ್ನು ಋಷಿ ಮುನಿಗಳು ಹೇಳಿದ್ದರಿಂದ ನಾವು ಇದನ್ನು ಪ್ರಾಮಾಣಿಕ ಅಂತ ಒಪ್ಪಬೇಕು. ಮತ್ತು ಇನ್ನೊಂದು ನಾವು ವಿಚಾರ ಮಾಡಬೇಕು, ಈಗ ಶ್ರಾದ್ದ ಇದ್ದಾಗ ಏನು ಮಾಡಬೇಕು ಅಂತ ಒಂದು ಅದೊಂದು ನಾವು ಸರಿಯಾಗಿ ತಿಳ್ಕೋಬೇಕು ಅದನ್ನು. ಯಾಕಂದರೆ ಈಗ ನಾವು ತಿಳಿದ ಮಟ್ಟಿಗೆ ಅದೇನಾಗಿದೆ, ನಾವು ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಮಾರ್ಗವನ್ನು ತಪ್ಪಿಸ್ತಾ ಇದ್ದಾರೆ. ಈಗ ನಾಳೆ ಪೌರ್ಣಿಮೆ, ನಾಡಿದ ಪೌರ್ಣಿಮೆ ಬರುತ್ತೆ 3ನೇ ತಾರೀಕು. ಪೌರ್ಣಿಮೆ ದಿವಸನೇ ಒಬ್ಬ ವ್ಯಕ್ತಿ ಮೃತನಾಗಿದ್ದ ಅಂದರೆ ಅದು ಮೃತತಿಥಿ, ಅದನ್ನು ಬಿಡೋಗಿಲ್ಲ. ಮೃತತಿಥಿಂ ಪರಿತ್ಯಜ್ಯ ಚಂಡಾಲಾಹ ಕೋಟಿ ಜನ್ಮಸು. ಮೃತತಿಥಿ ಬಿಟ್ಬಿಟ್ಟವನೇ ಅದು ಬೇರೆ ದಿವಸದಲ್ಲಿ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದರೂ ಕೂಡ ಕೋಟಿ ಜನ್ಮದಲ್ಲಿ ಚಂಡಾಲನಾಗಿ ಹುಡ್ತಾನಂತ, ದೋಷಕ್ಕೆ ಗುರಿಯಾಗ್ತಾನೆ ಅಂತ ಎಚ್ಚರಿಕೆ ಕೊಡುತ್ತೆ. ಆಮೇಲೆ ಅವತ್ತೇ ಮಾಡಬೇಕು. ಮತ್ತು ಅವತ್ತು ಗ್ರಹಣ ಬಂದಿದೆ. ಈ ಸಾರಿ ಆಗಿದೆ ಸಾಯಂಕಾಲದಲ್ಲಿ, ಅಂದರೆ ಮಧ್ಯಾಹ್ನ 4ನೇ ಯಾಮ. ಒಂದು ಯಾಮ ಅಂದರೆ 3 ಗಂಟೆ, ಒಂದು ಯಾಮ ಅಂದರೆ 3 ಗಂಟೆ. ಒಂದು ದಿವಸದಲ್ಲಿ ಎಷ್ಟು ಯಾಮ ಇರುತ್ತೆ? 4 ಅಂದರೆ ಏನು? 12 + 12 24 ಅವರ್ಸ್ ಆಯಿತು, 24 ಬರುತ್ತೆ. ಅದರಲ್ಲಿ ಕಡೆ ಯಾಮ ಏನಿದೆ ಅಲ್ಲಿ ಅಂದರೆ 3 ಗಂಟೆಯಿಂದ ಹಿಡಿದು ಅಲ್ಲಿ ಹಿಡಿತಾ ಇರೋದು. ಇಂಥ ಸಂದರ್ಭ ಬಂದಾಗ ಬೆಳಿಗ್ಗಿಂದ ವೇದ ಅಂತ. ವೇದ ಅಂದರೆ ಏನು? ವೇದ ಅಂದರೆ ಅದು ನಾವು ಊಟ ಮಾಡಬಾರದ ಸಂದರ್ಭಗಳು. ಅಂದರೆ ಅದರ ಪ್ರಭಾವ ಆಗಲೇ ಶುರು ಆಗೋಗಿರುತ್ತೆ ಅಂತ. ನಮಗೆ ಆಮೇಲೆ ಗೊತ್ತಾಗ್ಬೋದು, ಅಲ್ಲಿ ಕೆಲಸ ನಡೆದ್ಬಿಟ್ಟಿರುತ್ತೆ. ಅದರಿಂದ ವೇದ ಬಂತು ಅಂತ ಹೇಳಿದ್ರೆ ಸೂರ್ಯ ಉದಯಕ್ಕಿಂತ ಸೂರ್ಯ ಉದಯ ಆದಮೇಲೆ ಶುರು ಆಗೋಯಿತು. ಉದಯ ಆದ ಕೂಡಲೇ ಶುರು ಆಯಿತು ನಮಗೀಗ. ಅಂದರೆ ಚಂದ್ರಗ್ರಹಣ ಆದಾಗ ಎಷ್ಟು 3 ಯಾಮಗಳು. ಮೊದಲು ವೇದ, ಇದು ಚಂದ್ರಗ್ರಹಣ. 3 ಯಾಮ ಅಂದರೆ ಆಯಿತು 9 ಗಂಟೆ ಮೊದಲು ತಗೋಬೇಕು ನಾವು. ಕೆಲವು ಕಡೆ 5 ಯಾಮ ಅಂತ ಹೇಳಿದ್ದಾರೆ. ಸೂರ್ಯಗ್ರಹಣದಲ್ಲಿ 7 ಯಾಮ ಅಂದಿದ್ದಾರೆ.
ಅದು ಗ್ರಸ್ತ ಅಸ್ತ ಗ್ರಸ್ತ ಉದಯ ಅಂತ ಬರುತ್ತೆ, ಅದರಲ್ಲಿ ನಾವು ವಿಚಾರ ಮಾಡಬೇಕು. ಅಂತೂ ಸಾಮಾನ್ಯವಾಗಿ 9 ಗಂಟೆ ಮೊದಲು ನಾವು ಊಟ ಮಾಡಿರಬೇಕು. ಈಗ 6 ಗಂಟೆಗೆ ಚಂದ್ರಗ್ರಹಣ ಹಿಡಿಯತ್ತೆ ಅಂತಾದಾಗ ಅಲ್ಲಿಂದ ಲೆಕ್ಕ ತಗೊಳ್ಳಿ ನೀವು. 9 ಗಂಟೆ ಹಿಂದಕ್ಕೆ ಹೋಗುವ ಅಷ್ಟರೊಳಗಡೆ ಊಟ ಮಾಡ್ಬೇಕು ನಾವು. ಈ ಗ್ರಹಣ ಆಗ್ತಾ ಇರುವಾಗೂ ತಿನ್ನಲೇ ಕುಡ್ದು, ಯಾರೂ ತಿನ್ಕೊಡ್ದು. ಗರ್ಭಿಣಿ ಸ್ತ್ರೀ ಆದರೂ ಕೂಡ ತಿನ್ನಬಾರ್ದು. ಗ್ರಹಣ ಕಾಲದಲ್ಲಿ ಯಾರೂ ತಿನ್ನೋಗಿಲ್ಲ. ಯಾಕೆ ಅಂದರೆ ಇಷ್ಟು ಅವಧಿ ಯಾಕೆ ಕೊಟ್ಟರು, ಇಷ್ಟು ದೀರ್ಘ ಯಾಕೆ ಕೊಟ್ಟರು, 9 ಗಂಟೆ 12 ಗಂಟೆ ಅಂತ ಯಾಕೆ ಕೊಟ್ಟರು ಅಂದರೆ, ನಾವು ತಿಂದಿರುವ ಆಹಾರ ಪೂರ್ಣವಾಗಿ ಅಲ್ಲಿ ಖಾಲಿ ಆಗಿದ್ದರೆ ಮಾತ್ರ ವಿಷಕಿರಣ ನಮಗೆ ಅನ್ನ ವಿಷ ಮಾಡೋದಿಲ್ಲ. ಹೊಟ್ಟೆಲ್ಲಿ ಅನ್ನ ಇತ್ತು ಅಂದರೆ, ತಿಂಡಿಗಳು ಇಡ್ಲಿ ಎಲ್ಲ ಇತ್ತು ಹೊರಗಡೆ ಅಂದರೆ, ಆ ವಿಷಕಿರಣ ಹೊಟ್ಟೆಗೆ ಬಿತ್ತು ಅಂತ ಹೇಳಿದ್ರೆ ಅದು ವಿಷ ಆಗತ್ತೆ. ವಿಷ ಆಯಿತು ಅಂದರೆ ರಕ್ತ ವಿಷ ಆಗುತ್ತೆ. ರಕ್ತ ವಿಷ ಕ್ರಿಮಿ ಹುಟ್ಕೊಳ್ಳುತ್ತೆ. ಕ್ರಿಮಿ ಹುಟ್ಕೊಳ್ತು ಅಂದರೆ ರೋಗ ಬರುತ್ತೆ. ಇನ್ನು ಆಂಟಿಬಯೋಟಿಕ್ಸ್ಗೆ ಹೋಗ್ತೀವಿ, ಶುರು ಮಾಡಬೇಕು ನಾವು. ಅದಕ್ಕೋಸ್ಕರ ನೋಡಿ ಎಷ್ಟು ಜ್ಞಾನಿಗಳು ಆದವರು ಜ್ಞಾನದೃಷ್ಟಿ ಕೂತಲ್ಲಿ ಇಷ್ಟು ವಿಚಾರ ಮಾಡ್ಕೊಂಡಿದ್ದಾರೆ ಅಂದರೆ, ನಾವು ಇಷ್ಟು ಸಾಧನಗಳಿರುವಾಗ ಅದನ್ನು ಸರಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೂಢನಂಬಿಕೆ ಅಂತ ಹೇಳಿದ್ರೆ ಅವನಂಥ ಮೂಢ ಇನ್ಯಾರಿದ್ದಾರೆ. ಸೊ ಈ ಕರ್ಮದ ತಾವು ಹೇಳ್ತಾ ಇದ್ರಿ, ಶ್ರಾದ್ದ ಇದ್ದ ದಿವಸ ಅವಾಗ ಮಾಡಲೇಬೇಕು. ಶ್ರಾದ್ದದ್ದು ಹೇಳ್ತಾ ಇದ್ದೆ ನಾನು. ಈಗ ಶ್ರಾದ್ದ ಈ ದಿವಸ ಬಂತು, ಪೌರ್ಣಮಿ ದಿವಸನ ಬಂತು. ಶ್ರಾದ್ದ ಮಾಡಬೇಕು ಬೇಡ. ಈಗ ಕಡೆಯಾಮದಲ್ಲಿ ಹಿಡಿದಿದೆ ಅಂದರೆ 3 ಗಂಟೆಯಿಂದ 6 ಗಂಟೆವರೆಗೂ ಹಿಡಿದಿದೆ. ಈಗ ಬೆಳಿಗ್ಗೆ ಯಾವುದು ಊಟ ಮಾಡೋಗಿಲ್ಲ. ನಮ್ಗೆ ಅಕಸ್ಮಾತ್ ಅದು ಬೆಳಿಗ್ಗೆ ಏನಾದರೂ 11 ಗಂಟೆ 12 ಗಂಟೆ ಒಳಗಡೆ ಅದು ಊಟದ ವ್ಯವಸ್ಥೆ ಇರೋ ರೀತಿಯಲ್ಲಿ ಗ್ರಹಣ ಆಗಿತ್ತು ಅಂತ ಹೇಳಿದ್ರೆ ಶ್ರಾದ್ದ ಮಾಡಿ ಮಾಡ್ಬೋದು, ಊಟ ಮಾಡ್ಬೋದು. ಶ್ರಾದ್ದ ಮಾಡಿ ಊಟ ಮಾಡ್ಬೋದು. ಅಕಸ್ಮಾತ್ ಈ ದಿವಸ ಪೂರ್ತಿ ಇಲ್ಲ ಮತ್ತು ಮೃತತಿಥಿ ಬಿಡೋಂಗಿಲ್ಲ. ಈಗ ಉಭಯ ಸಂಕಟ ಬಂತು. ಅದಕ್ಕೇನು ಮಾಡಬೇಕು? ಅಕಸ್ಮಾತ್ ಹಂಗಂದಾಗ ನಾವು ಗ್ರಹಣ ಹಿಡಿತಲ್ಲ, ಸ್ನಾನ ಮಾಡಿಬಿಡಬೇಕು. ಸ್ನಾನ ಮಾಡಿ ಆದ ಕೂಡಲೇ ಸಂಕಲ್ಪಾದಿಗಳು ಮಾಡಿಕೊಂಡು ಆಮಶ್ರಾದ್ದ ಅಂತಿದೆ. ಆಮಶ್ರಾದ್ದ ಅಂದರೆ ಏನು? ಆಮ ಅಂದರೆ ಹಸಿ. ಹಸಿ ಅಂದರೆ ಬೇಯಿಸದೇ ಇರತಕ್ಕಂಥ ಅಕ್ಕಿ, ಅನ್ನ ಕೊಡಬಾರ್ದು. ಅಕ್ಕಿ, ಬೇಳೆ, ತರಕಾರಿ ಹಸಿದು, ದಕ್ಷಿಣೆ, ತಾಂಬೂಲ, ಹಣ್ಣು ಇದು ಕೊಟ್ಬಿಡೋದು. ಶ್ರಾದ್ದ ಮುಗೀತು. ಈಗ ಮಾರನೇ ದಿವಸ ಎಲ್ಲ ಆದಮೇಲೆ ನಿಜವಾಗಲೂ ಶ್ರಾದ್ದವನ್ನು ಮಾಡೋದು. ಇದು ಸರಿಯಾದ ಕ್ರಮ. ದೇವರಾತರೂ ಹೇಳ್ತಾರೆ. 48 ಸ್ಮೃತಿಕಾರರಲ್ಲಿ 21 ಜನ ಇದೇ ಮಾತನ್ನು ಹೇಳ್ತಾರೆ, ಹೀಗೆ ಮಾಡಬೇಕು. ಅದು ಈ ಮಾರ್ಗವೇ ಬಹುಋಷಿ ಸಮ್ಮತವಾದ್ದರಿಂದ ಈ ಮಾರ್ಗವೇ ಶ್ರೇಷ್ಠ. ಈಗ ಆಮಶ್ರಾದ್ದ ಮಾಡಿಬಿಡಬೇಕು. ಆಮಶ್ರಾದ್ದ ಮಾಡಿ ಮಾರನೇ ದಿವಸ ಅವರಿಗೆ ಯಥಾ ಪ್ರಕಾರ ಶ್ರಾದ್ದವನ್ನು ಮಾಡಿಕೊಂಡು ಬ್ರಾಹ್ಮಣ ಭೋಜನಾದಿ ಮಾಡಿಸ್ಬೋದು. ಈಗ ಯಾವುದಕ್ಕೂ ತೊಂದರೆ ಬರಲಿಲ್ಲ. ಮತ್ತು ಒಂದು ದಿವಸ ಬಿಟ್ಟಾಗ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ಈಗ ನಾಳೆ ನಮ್ಮ ಅಪ್ಪನ ಶ್ರಾದ್ದ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದು ಆಶೌಚ ಬಂತಪ್ಪ, ಆಶೌಚ ಮುಗಿದ ಮೇಲೆ ಮಾಡೋಲ್ವ ನಾವು? ಹಾಗೆ ಇಲ್ಲಿ ಕೂಡ ಅಂತ ಅದೇ ದೃಷ್ಟಾಂತ ಕೊಡ್ತಾರೆ. ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ. ಈಗ ಕೊನೆಯದಾಗಿ ಮುಖ್ಯವಾಗಿ ನೀವು ಹೇಳಿದ್ರಿ ಈ ಷಟ್ಕರ್ಮಗಳಲ್ಲಿ ದಾನದ ಬಗ್ಗೆ ತಾವು ಹೇಳಿದ್ರಿ. ಈಗ ನಾನು ದಾನ ಕೊಡಬೇಕು ಅಂದರೆ ಯಾವುದು ಶ್ರೇಷ್ಠ ಈ ಗ್ರಹಣ ಕಾಲದಲ್ಲಿ? ಈಗ ನಮಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಜಪಾದಿಗಳು ಮಾಡಿ ಮುಳುಗಿರುವಾಗ, ಮನೇಲಿರುವಾಗ, ಅಲ್ಲಿಗೇನೋ ಸಾಯಂಕಾಲ ಪರವಾಗಿಲ್ಲ, ರಾತ್ರಿ 12 ಗಂಟೆ 1 ಗಂಟೆ ಬಂದಿರುತ್ತೆ. ಹಾಗೆ ಬಂದಿದ್ದ ಎಲ್ಲ ಮನೇಲಿ ಕೂತಿರ್ತಾರೆ. ಎಲ್ಲಿ ಬ್ರಾಹ್ಮಣ ಹುಡ್ಕೊಂಡು ಹೋಗೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯಾಸ ಸ್ಮೃತಿಲಿ ಏನು ಹೇಳ್ತಾರೆ ಅಂದರೆ, ಗ್ರಹಣ ಕಾಲದಲ್ಲಿ ಎಲ್ಲ ನೀರು ಕೂಡ ಗಂಗಾ ಸದೃಶ. ಎಲ್ಲ ಬ್ರಾಹ್ಮಣರೂ ಕೂಡ ಸಂಧ್ಯಾವನ್ನು ಮಾಡಲಿ ಬಿಡಲಿ ಅದು ಯಾವುದು ನೋಡಬೇಕಾಗಿಲ್ಲ. ಒಬ್ಬ ಬ್ರಾಹ್ಮಣ ಸಿಕ್ಕದ ಅಂದ್ರೇನು? ಕೈ ಸಿಗೋದಲ್ಲ, ಬುದ್ಧಿ ಸಿಕ್ಕಿದ್ರೆ ಸಾಕು. ಈ ಬ್ರಾಹ್ಮಣ ಅಂತ ಬಂದ ಕೂಡಲೇ ಅವನಿಗೆ ತೆಗೆದು ಬಿಡೋದು ದುಡ್ಡನ್ನ. ಅಂದ್ಕೊಂಡ್ರೆ ಸಾಕು, ತೆಗೆದಿಟ್ಬಿಟ್ರೆ ಸಾಕು, ಆಮೇಲೆ ಕೊಟ್ಟು ಪರವಾಗಿಲ್ಲ, ಈಗಲೇ ಕೊಡಬೇಕು ಅಂತೇನಿಲ್ಲ. ಅವರೆಲ್ಲ ವ್ಯಾಸ ಸಮ ಅಂತೆ. ವ್ಯಾಸರಿಗೆ ಸರುಷರು ಅಂತ, ಅದು ಅವರ ಸನ್ನಿಧಾನ ಅವರಲ್ಲಿ ಇರುತ್ತೆ ಅಂತ. ಎಲ್ಲವೂ ಕೂಡ ಗಂಗಾ ನದಿ ಸಮಾನ. ಆದ್ದರಿಂದ ಯಾವ ನೀರಿನಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಗಂಗಾ ನದಿ ಸ್ನಾನ ಮಾಡದಂತೆ. ಇದು ಸಾಮಾನ್ಯವಾಗಿ ಇದನ್ನು ಪ್ರಶಂಸೆ ಮಾಡಲಿಕ್ಕೆ ಹೇಳಿದ್ದು, ಅರ್ಥವಾದ ಅಂತ ಇದಕ್ಕೆ ಹೆಸರು. ಅಂದರೆ ಇದು ಗ್ರಹಣ ಕಾಲ ಶ್ರೇಷ್ಠ ಅಂತ ಹೇಳಲಿಕ್ಕೆ. ಯಾರು ಸಿಕ್ಕಿದ್ರು ಬ್ರಾಹ್ಮಣ, ಅಕಸ್ಮಾತ್ ನಿಮ್ಮ ತಲೆ ಯಾರು ಬಂತು, ಯಾರು ಕೊಡಬೇಕಾದ ಬಂತು, ಪಕ್ಕದ ಮನೆ ಯಾರೋ ಜ್ಞಾಪಕ ಬಂದ, ಅವನಿಗೆ ತಿಳಿಬಿಟ್ಟು ಅವನು ಯಾವಾಗ ಬಂದು ಕೊಟ್ಟರು ಸರಿ, ನಿಮ್ಗೆ ಪುಣ್ಯ ಬಂತು. ಯಾಕೆ ನೀವು ದಾನ ಕೊಡುವಾಗ ಪುಣ್ಯಕಾಲ ಎಲ್ಲಿದೆ ಅಲ್ವಾ? ಆ ಪುಣ್ಯಕಾಲ ಇಲ್ಲ. ಪುಣ್ಯಕಾಲ ದಾನಕ್ಕೆ ಅವನೇ ಸಿಕ್ಕಿಲ್ಲ. ಇದು ಒಂದು ನಿಯಮ ನಾವು ತಿಳ್ಕೊಬೇಕು ಇದರಲ್ಲಿ. ಆಮೇಲೆ ಈ ಒಂದು ದಾನಕ್ಕೆ ಏನು ಕೊಡಬೇಕು ಅಂತ, ಬರೀ ದಕ್ಷಿಣೆ ಕೊಡ್ಬೋದಾ ಅಥವಾ ಏನಾದರೂ ಧಾನ್ಯಗಳನ್ನು? ಗೋದಾನ ಹೇಳಿದ್ದಾರೆ, ಭೂದಾನ ಹೇಳಿದ್ದಾರೆ, ತಿಲದಾನ ಹೇಳಿದ್ದಾರೆ, ದಕ್ಷಿಣೆ ಹೇಳಿದ್ದಾರೆ, ಆಮೇಲೆ ಸುವರ್ಣಾದಿಗಳ ದಾನ ಹೇಳಿದ್ದಾರೆ, ಬೆಳ್ಳಿ ಪಾತ್ರೆ ಹೇಳಿದ್ದಾರೆ, ದೀಪದಾನ ಹೇಳಿದ್ದಾರೆ,
ಸುಮಾರು ದಾನಗಳು ಹೇಳಿದ್ದಾರೆ. ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ಯಾವುದು ಕೊಡಬಹುದು ಅದು. ಅಕಸ್ಮಾತ್ ಏನಾದರೂ ಅವರ ಒಂದು ನಕ್ಷತ್ರಕ್ಕೆ ಈ ಗ್ರಹಣ ಹಿಡಿದಿತ್ತು ಅಂದರೆ ಆಗ ಬೆಳ್ಳಿಯ ನಾಗವನ್ನು ಮಾಡಿ, ಅದು ಕೆಲವಿದೆ, ಯೋಸೋ ವಿಶ್ವ ದರ ಅಂತ ಒಂದು ಮಂತ್ರ ಇದೆ, ಅದು ರಾಹುವಿನ ಮಂತ್ರ, ಅದನ್ನು ಹೇಳಿಕೊಂಡು ಅದನ್ನು ಕೊಡೋದು. ಆ ಸರ್ಪದ ಪ್ರತಿಮೆಯನ್ನು ಪೂಜೆ ಎಲ್ಲ ಮಾಡಿ ಆಮೇಲೆ ಅದನ್ನು ಬ್ರಾಹ್ಮಣ ಕೊಡೋದು ಅಂತಿದೆ. ಒಂದು ಉಂಗುರ ದಾನ ಕೊಡೋದು, ಇದೆಲ್ಲ ಭಾರಿ ದೊಡ್ಡ ದೊಡ್ಡ ದಾನಗಳು. ಪವಿತ್ರದ ಉಂಗುರಗಳು, ಪವಿತ್ರ ಉಂಗುರ ಅಂತ ಯಾವುದಾದ್ರೂ ಒಂದು ಕೊಡಬಹುದು. ಯಾವುದಿಲ್ಲ ಅಂದರೆ ಅವೆಲ್ಲದಕ್ಕೂ ಸೇರಿ ಪ್ರತ್ಯಾಮ್ನಾಯವಾಗಿ ದಕ್ಷಿಣೆ 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 ಕೊಡೋದು.